ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಘಟನೆಯನ್ನು ಹೇಳಿ ಇವತ್ತು ಭಾನುವಾರದ ಹರಟೆಯನ್ನು ಪ್ರಾರಂಭ ಮಾಡ್ತೇನೆ. ಭಾಳ ಇಂಟ್ರೆಸ್ಟಿಂಗ್ ಆದ ಘಟನೆ ಮತ್ತು ಸಕಾಲಿಕವಾದಂಥ ಸಾಮಯಿಕವಾದಂಥ ವಿಚಾರ. 2007ರಲ್ಲಿ ಲಖನೌ, ವಾರಣಾಸಿ, ಫೈಜಾಬಾದ್ ಅಂದರೆ ಈಗಿನ ಅಯೋಧ್ಯ ಅಲ್ಲಿ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿತು. ಹಲವಾರು ಜನ ಉಗ್ರರನ್ನು UAPA ಕಾಯ್ದೆಯಡಿ ಜೈಲಿಗೆ ತಳ್ಳಲಾಯಿತು. ಮುಂದೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸರ್ಕಾರ ಬರುತ್ತೆ. ಬರೋದಕ್ಕಿಂತ ಮುಂಚೆ ಆತ ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನು ಸೇರಿಸಿರ್ತಾರೆ. ಏನಂದರೆ, ಯಾರ್ಯಾರು ಈ ರೀತಿ ಸರಣಿ ಬಾಂಬ್ ಸ್ಫೋಟದಲ್ಲಿ ಜೈಲು ವಾಸಿಯಾಗಿದ್ದೀರೋ ಅವ್ರನ್ನೆಲ್ಲ ನಮ್ಮ ಸರ್ಕಾರ ಬಂದರೆ ಬಿಡುಗಡೆಗೊಳಿಸ್ತೀವಿ, ಮಾಫಿ ಮಾಡ್ತೀವಿ ನಿಮ್ಮ ಮೇಲಿರುವಂಥ ಅಪರಾಧವನ್ನು ಅಂತ ಒಂದು ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನು ಸೇರಿಸಿರ್ತಾರೆ. ಅದರ ಪ್ರಕಾರ 2013ರಲ್ಲಿ 14 ಜನ ಉಗ್ರರ ಮೇಲಿರುವಂಥ ಪ್ರಕರಣವನ್ನು ಸರ್ಕಾರ ಕೈಬಿಟ್ಟು ಆದೇಶವನ್ನು ಹೊರಡಿಸುತ್ತೆ. ಆದೇಶವನ್ನು ಹೊರಡಿಸಿದ ತಕ್ಷಣ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿ ಹಾಕ್ತಾರೆ. ನಮ್ಮ ರಾಜ್ಯದಲ್ಲಿ ಈ ರೀತಿ ಸರಣಿ ಸ್ಫೋಟ ಮಾಡಿದಂಥ ಉಗ್ರರನ್ನು ಕೈಬಿಡುವಂಥ ಅತಿ ಕೆಟ್ಟ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಇದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು ಮತ್ತು ಇದನ್ನು ರದ್ದುಗೊಳಿಸಬೇಕು ಅಂತ ಕೇಸ್ ಹಾಕ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಅಲಹಾಬಾದ್ ಹೈಕೋರ್ಟು ಒಂದು ಮಾತನ್ನು ಹೇಳುತ್ತೆ. ಅವಾಗ ಏನಂತ ಹೇಳುತ್ತೆ ಅಂದರೆ, CRPC 321 ಪ್ರಕಾರ 321 ಪ್ರಕಾರ ಸರ್ಕಾರ ಯಾವುದೇ ಪ್ರಕರಣ ತನ್ನಿಷ್ಟ ಬಂದ ಹಾಗೆ ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಉಗ್ರ ಕೃತ್ಯ ಇದಾವಲ್ಲ, ಇದನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡೋ ಹಾಗಿಲ್ಲ, ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗತ್ತೆ. ಜೊತೆಗೆ ಯಾವುದೇ ಪ್ರಕರಣವನ್ನು ಕೈ ಬಿಡುವ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟಿನ ಅನುಮತಿ ಅಗತ್ಯ. ಟ್ರಯಲ್ ಕೋರ್ಟ್ಗೆ ಈ ಪ್ರಕರಣ ಇದರ ತೀವ್ರತೆ ಅರ್ಥ ಆಗಿ ಇವರ ಪ್ರಕರಣವನ್ನು ಕೈ ಬಿಡಬೇಕು ಅಂತ ಅದು ಅನಿಸಿದಲ್ಲಿ ಮಾತ್ರ ಅವು ಕೈ ಬಿಡಲಿಕ್ಕೆ ಸಾಧ್ಯವೇ ವಿನಃ ಇದ್ದಕ್ಕಿದ್ದ ಹಾಗೆ ಸರ್ಕಾರವೇ ಒಂದು ಕ್ಯಾಬಿನೆಟ್ಟಲ್ಲಿ ಪಾಸ್ ಮಾಡಿಕೊಂಡು ಯಾವುದೇ ಪ್ರಕರಣವನ್ನು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಅವಾಗೊಂದು ಮಾತನ್ನು ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ. ಇವ್ರದ್ದು ಮುಂದೆ ವಿಚಾರಣೆ ನಡೀತದೆ. ವಿಚಾರಣೆ ನಡೆದಾಗ ಒಬ್ಬನಿಗೆ ಮರಣದಂಡನೆ ಆಗಿದೆ, ಉಳಿದವ್ರದ್ದೆಲ್ಲ ಕನ್ವಿಕ್ಷನ್ ಆಗಿದೆ, ಅವ್ರಿಗೆಲ್ಲ ಜೈಲು ಶಿಕ್ಷೆ ಆಯಿತು. ಯಾರನ್ನು ಹಡೆ ಹಗಲು ಬಿಟ್ಟು ಅವ್ರು ಹೊರಗಡೆ ಕಳಿಸ್ಬಿಡ್ಬೇಕು, ಸಮಾಜದ ಒಳಗಡೆ ಮತ್ತೆ ವಾಪಸ್ ಉಗ್ರ ಕೃತ್ಯ ಮಾಡಿ ಬಿಡಬೇಕು ಅನ್ನುವಂಥ ಸಂಚನ್ನು ಮಾಡಿದ್ನು ಅಖಿಲೇಶ್ ಯಾದವ್. ಅದಕ್ಕೆ ವ್ಯತಿರಿಕ್ತವಾದ ತೀರ್ಪು ವಿಚಾರಣೆ ಆದಮೇಲೆ ಬರುತ್ತೆ. ಬಾರಾಬಂಕಿ ನ್ಯಾಯಾಲಯದಲ್ಲಿ ಇದ್ದಂಥ ಕೇಸ್ ಅದು, ಉತ್ತರ ಪ್ರದೇಶದ ಬಾರಾಬಂಕಿನಲ್ಲಿ. ಅವರೆಲ್ಲರೂ ಕನ್ವಿಕ್ಷನ್ಗೊಳಗಾದರು, ಅವರೆಲ್ಲರಿಗೂ ಶಿಕ್ಷೆ ಆಯಿತು, ಒಬ್ಬನಿಗೆ ಮರಣದಂಡನೆ ಆಯಿತು. ಆ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ಮಾತು ಹೇಳುತ್ತೆ, ನೀವು ಈ ರೀತಿ ಉಗ್ರರನ್ನು ಬಿಡೋದಲ್ಲ, ಮುಂದಿನ ದಿವಸದಲ್ಲಿ ಅವರಿಗೆ ಪದ್ಮಭೂಷಣ ಪದ್ಮಶ್ರೀನೂ ಕೊಡೋ ವಿಚಾರ ಏನಾದರೂ ಸರ್ಕಾರಕ್ಕಿದೆಯಾ ಅಂತ ದಬಾಯಿಸ್ತದೆ, ಛೀಮಾರಿ ಹಾಕತ್ತೆ. ಯಾಕೆ ಈ ವಿಷಯವನ್ನು ಭಾನುವಾರದ ಹರಟೆಯಲ್ಲಿ ಪ್ರಸ್ತಾಪ ಮಾಡಿದೆ? ನಮ್ಮ ಮೋದಿ ಕಾಕ ಅವರು ನಿನ್ನೆ ಇಲ್ಲ ಮೊನ್ನೆ ಶುಕ್ರವಾರ ದಿವಸ ನಮ್ಮ ಮಕ್ಕಳನ್ನು ಕ್ಷಮಿಸಿಬಿಟ್ರು. ಅದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋ ಮಾಡಿದೆ. ಭಾಳಷ್ಟು ಜನ ನನ್ನ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮೋದಿಯವರೇನು ವಿಚಾರ ಮಾಡಿರೋದಿಲ್ವಾ, ಅವ್ರಿಗೆ ಗೊತ್ತಾಗೋದಿಲ್ವಾ, ನಿಮಗಿಂತ ದೊಡ್ಡವರು ಅವರು. ಹೌದು, ದೊಡ್ಡವರು ನಾ ಇಲ್ಲ ಅಂತ ಹೇಳಿದೆ. ನನಗನಿಸಿದ್ದನ್ನು ನಾನು ಹೇಳಿದ್ದೀನಿ. ನನಗನಿಸಿದ್ದನ್ನು ಹೇಳಲಿಕ್ಕೆ ನಾನು ಚಾನಲ್ ಮಾಡಿದ್ದು. ಮೋದಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರು ಹೊಗಳ್ಕೊಂಡೇ ಜೀವನ ಮಾಡಬೇಕು ಅಂತ ನಾನು ಅಂದ್ಕೊಂಡೆ, ಅವತ್ತು ಚಾನಲ್ ಮಾಡಿಲ್ಲ. ಆಮೇಲೆ ನನಗೂ ಒಂದು ಆತ್ಮಸಾಕ್ಷಿ ಇದೆ, ನನಗೂ ಯೋಚನೆ ಮಾಡುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ, ವಿವೇಚನಾ ಬುದ್ಧಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಥಿಸಿದ್ದು ನನ್ನ ಮನಸ್ಸಿನಲ್ಲಿ ಏನನಿಸುತ್ತೆ ವಿಮರ್ಶೆ ಮಾಡಿದಾಗ ನನಗೆ ಅನಿಸಿದ್ದನ್ನು ಹೇಳಿದ್ದೇನೆ. ಎಂತೆಂಥವರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ವ. ರುಚಿಕಾ ಸಿಂಗ್ ಅಂಥೇಳಿ ನೋಯ್ಡಾ ಸೆಕ್ಟರ್ 46ಅಲ್ಲಿ ಒಂದು ಸಲೂನಿನಲ್ಲಿ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡೋ ಹುಡುಗಿ. ಇವರು ಮಿಲೇನಿಯಲ್ಲ ಜನ್ಜಿನ ನೀವು ತೀರ್ಮಾನ ಮಾಡ್ಬೇಕು. ಅಲ್ಲಿ ಬಂದವರು ಜನ ಮಿಲೇನಿಯಲ್ಲ ಜನ್ಜಿನ ಜೆನ್ ಎಕ್ಸ ನೀವು ಹೇಳಿ. ನೀವು ನೋಡಿದ್ದೀರಿ, ನಾನು ನೋಡಿದ್ದಕ್ಕಿಂತ ಜಾಸ್ತಿ ನೀವು ನೋಡಿದ್ದೀರಿ, ನಾನು ನೋಡಿದ್ದಕ್ಕಿಂತ ಹೆಚ್ಚು ನೀವು ಹತಾಶರಾಗಿದ್ದೀರಿ, ಅಸಹಾಯಕರಾಗಿದ್ದೀರಿ, ಬೇಸರ ಪಟ್ಟುಕೊಂಡಿದ್ದೀರಿ, ವೇದನೆಯನ್ನು ಅನುಭವಿಸಿದ್ದೀರಿ, ಅನಾಥ ಪ್ರಜ್ಞೆಯನ್ನು ನರಳಿದ್ದೀರಿ. ನನಗೆ ಆ ಕಮೆಂಟ್ಗಳಲ್ಲಿ ನಾನು ಬೇಕಾದ ಸಲ ನೋಡಿದ್ದೇನೆ. ಈ ರುಚಿಕಾ ಸಿಂಗನ್ನು ಹುಡುಕಿಕೊಂಡು ಒಂದು ಚಾನಲ್ನವ್ರು ಹೋಗ್ತಾರೆ. ಯಾವಾಗ ನೋಯ್ಡಾದಲ್ಲಿ 0 FIR ಅಂತ ಆಕೆ ಮೇಲೆ ಕೇಸ್ ಹಾಕಲಾಗತ್ತೆ. ಆಕೆ ಆ ಶಬ್ದಗಳನ್ನು ನಾನು ಕೇಳೇ ಇಲ್ಲ ಹಿಂದಿನಲ್ಲಿ, ಅಷ್ಟು ತುಚ್ಛವಾದ ಭಾಷೆ. ಆ ಶಬ್ದಗಳನ್ನು ಪ್ರಾಸ್ಟಿಟ್ಯೂಟ್ಸು ಬಳಸಲ್ಲ, ವೇಶ್ಯೆಯರು ಆ ಶಬ್ದವನ್ನು ಬಳಸ್ತಾ ಇರೋಲ್ಲ ಅನುಮಾನ ಇದೆ ನನಗೆ, ಅಷ್ಟು ಹೊಲಸು ಶಬ್ದ ಬಳಸಿರ್ತಾರೆ. 0 FIR ಅಂದ್ರೇನು?
ಈ ಈ ಘಟನೆ ನಡೆದದ್ದು ಯಾವುದೇ ಸ್ಥಳ ಆದರೂ ಕೂಡ, ಈ ಘಟನೆ ನಡೆದು ಜಂತರ್ ಮಂತರ್ನಲ್ಲಿ. ಆಕೆ ಕೂಗಾಡಿದ್ದು, ಅರಚಾಡಿದ್ದು, ನರೇಂದ್ರ ಮೋದಿ ಅವರನ್ನ ಅಶ್ಲೀಲವಾಗಿ ಬೈದದ್ದು, ಅವ್ರ ಗಂಡಸ್ತನದ ಬಗ್ಗೆ ಮಾತಾಡಿದ್ದು ಜಂತರ್ ಮಂತರ್ ದಿಲ್ಲಿಯಲ್ಲಿ. ಕೇಸ್ ಹಾಕಿದ್ದು ನೋಯ್ಡಾದಲ್ಲಿ. ಅಂದರೆ 0 FIR ಅಂದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಸ್ ಹಾಕ್ಬೋದು, ಅದಕ್ಕೆ 0 FIR ಅಂತಾರೆ. ಕೇಸ್ ಹಾಕಲಾಯಿತು, ಇಡೀ ದೇಶಾದ್ಯಂತ ಆಕೆ ಬಗ್ಗೆ ಸುದ್ದಿ ಆಯಿತು. ಈಕೆಯನ್ನು ಮಾತಾಡ್ಸೋಣ ಅಂತ ಒಂದು ಚಾನಲ್ನವರು ನೋಯ್ಡಾ ಸೆಕ್ಟರ್ 46ನ ಸಲೂನಿನ ಮಾಲೀಕನ ಹತ್ರ ಹೋಗ್ತಾರೆ. ರುಚಿಕಾ ಸಿಂಗ್ ಅವರು ಬರ್ತಾ ಇಲ್ವಾ? ಇಲ್ಲ, ಕಳೆದ 15 ದಿವಸದಿಂದ ಬಂದಿಲ್ಲ ಅವರು. ಯಾಕೆ ಬರ್ತಾ ಇಲ್ಲ? ಏನಕ್ಕೆ ಬರ್ತಾಯಿದ್ರು ನಿಮ್ಮಲ್ಲಿ ಅವರು? ಈ ನೇಲ್ ಆರ್ಟನ್ನು ಕಲೀಲಿಕ್ಕೆ ಬರ್ತಾಯಿದ್ರು. ನೇಲ್ ಆರ್ಟ್ ಅಂತ ಮಾಡ್ತಾರೆ. ನೇಲ್ ಆರ್ಟನ್ನು ಕಲೀಲಿಕ್ಕೆ ಬರ್ತಾಯಿದ್ರು, ಟ್ರೈನಿಂಗಿಗೆ ಬರ್ತಾಯಿದ್ದು. ನಮ್ಮಲ್ಲಿ ಉದ್ಯೋಗಿ ಅಲ್ಲ ಆಕೆ. ಯಾಕೆ ಬರ್ತಾ ಇಲ್ಲ ಅಂದರೆ ಆಕೆ ಬಂದು ಕೆಲಸಕ್ಕೆ ಸೇರಿದ ತಕ್ಷಣ ಟ್ರೈನಿಂಗಿಗೆ ನಾವು ಆಕೆಗೆ ಆಧಾರ್ ಕಾರ್ಡ್ ಕೊಡು ಅಂತ ಕೇಳಿದ್ವಿ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ನಾವು ಕಣ್ಣ ಮುಚ್ಚಾಲೆ ಆಡಿಸ್ತಾ ಇದ್ಲು. ಬೇಕಮ್ಮ, ಇದ್ದಿದ್ರೆ ನೀನು ಬರೋಕ್ಕಾಗಲ್ಲ ಅನ್ಕೋ, ಅವತ್ತಿಂದ ಬರೋದಿಲ್ಲ. ಅಲ್ಲಿಗೆ ಆಕೆ ಈ ದೇಶದ ಪ್ರಜೆ ಹೌದಾ ಅಲ್ವಾ, ಅಥವಾ ಬೇರೆ ಎಲ್ಲಿಂದಾದರೂ ವಲಸೆ ಬಂದು ಇಲ್ಲಿ ಅಡಿಕೊಂಡು ಕೂತಿದ್ದಾರಾ, ಏನೋ ಹಿನ್ನೆಲೆ ಇರಬೇಕಲ್ವಾ. ಆಕೆ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾರೆ, ಆಕೆಯನ್ನು ನಾವು ಕ್ಷಮಿಸಬೇಕು. ಇನ್ನೊಬ್ಬಳು ಬಾರ್ ಡ್ಯಾನ್ಸರು, ಆಕೆ ಕೂದಲು ಕೆಂಜು ಕೂದಲನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈಕೆ ನಿಮ್ಮ ಹಾಗೆ ಸಾಮಾನ್ಯಳು ಅಲ್ಲ ಅನ್ನೋದು ಖಚಿತ ಆಗಿಬಿಡುತ್ತೆ. ಆಕೆ ಎಷ್ಟು ಕೆಟ್ಟ ಶಬ್ದಗಳನ್ನು ಬಳಸಿದಾಳೆ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ ಆ ಥರದ್ದು. ನಮ್ಮ ಸೋಷಿಯಲ್ ಮೀಡಿಯಾ ಕಾಲ ಇದು, ಯಾವುದನ್ನು ಮುಚ್ಚಿಡಲಿಕ್ಕೆ ಆಗೋದಿಲ್ಲ. ಈಕೆ ಬೈದಿರೋ ವಿಡಿಯೋ ಮತ್ತು ಈಕೆ ಡ್ಯಾನ್ಸ್ ಬಾರ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಒಬ್ಬ ಶ್ರೀಮಂತನ ಹತ್ರ ದುಡ್ಡನ್ನು ಕಿತ್ಕೋತಾ ಇರೋದು. ಒಂದು ಸಲ ಕುಣಿದ ತಕ್ಷಣ ಒಂದು ನೋಟು, ಒಂದು ಸಲ ಸ್ಟೆಪ್ ಹಾಕಿದ ತಕ್ಷಣ ಒಂದು ನೋಟು, ಈ ರೀತಿ ದುಡ್ಡನ್ನು ಇಸ್ಕೋತಾ ಇರೋ ವಿಡಿಯೋವನ್ನು ಆಕೆಯ ಜೊತೆ ಕೌಂಟ್ರ್ ಮಾಡಿ, ಎರಡೂ ಸೇರಿಸಿ ಕೊಲಾಜ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರು. ಆಕೆಗೆ ಕ್ಷಮೆಯನ್ನು ಕೊಡಲಾಗಿದೆ. ಇನ್ನೊಂದು ನಿಶು ಅಂಥೇಳಿ, ಈಕೆ ಅಂಬೇಡ್ಕರ್ವಾದ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಾ ಜಾಟವ್ ಅಂತ ಹೇಳ್ತಾರೆ, ನಾ ಅಂಬೇಡ್ಕರ್ ಇದು ಅಂತಾಳೆ, ನಾನು ದಲಿತಳು ಅಂತಾಳೆ. ಈಕೆ ಬಳಸಲಾರದ ಪದಗಳೇ ಇಲ್ಲ. ಈಕೆಗೆ ಶಿಕ್ಷೆ ಕೊಟ್ಟದ್ದು IPC ಅಲ್ಲ, ಈಕೆಗೆ ಶಿಕ್ಷೆ ಕೊಟ್ಟದ್ದು ನಮ್ಮ ಕಾನೂನಾತ್ಮಕ ವ್ಯವಸ್ಥೆ ಅಲ್ಲ, ಈಕೆಗೆ ಕೇಸ್ ಹಾಕಿದ್ದು ಕೋರ್ಟ್ ಅಲ್ಲ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲ. ಈಕೆಯ ಮನೆ ಮಾಲೀಕ ಹೇಳ್ತಾನೆ, ನಿನ್ನಂಥವ್ರು ನನ್ನ ಮನೆಯಲ್ಲಿ ಇರೋದಕ್ಕೆ ಯೋಗ್ಯ ಅಲ್ಲ, ನಿನ್ನಂಥವ್ರು ನಾನು ಇಟ್ಕೊಂಡ್ರೆ ಪಾಪದ ಕೆಲಸ ಮಾಡಿದಾಗೆ, ಅದಕ್ಕೆ ನೀವು ಮನೆಯಿಂದ ಒಕ್ಕಲೆದ್ದು ಹೋಗಿ ನೀವು ಖಾಲಿ ಮಾಡಿ ಮನೆ, ಬಾಡಿಗೆ ಮನೆಯಲ್ಲಿರೋದಕ್ಕೆ. ಆಕೆ ಹೇಳ್ತಾಳೆ, ಏನು ಇದು ಮನೆ ಬಿಟ್ಬಿಟ್ರೆ ಮನೆಯಲ್ವಾ, ಇದ್ರ 2 ಪಟ್ಟು ದೊಡ್ಡ ಮನೆಯಲ್ಲಿ ನಾ ಇರ್ತೀನಿ ಅಂತ ವಾಪಸ್ ಕೌಂಟ್ರ್ ಹೇಳಿದಾಳೆ, ವಿಡಿಯೋ ಮಾಡಿ ಹಾಕಿದ. ಈ ಥರದ ಜನ ಜಂತರ್ ಮಂತರ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದು. ನಾನು ಕೇವಲ 3 ಉದಾಹರಣೆ ಹೇಳಿದೆ, ಯಾಕೆ ನನಗಿರುವಂಥ ಪರಿಮಿತಿ 20 ನಿಮಿಷ. 20 ನಿಮಿಷದಲ್ಲಿ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಹೇಳಬೇಕು. ಇನ್ನು ಮೊನ್ನೆ ಶುಕ್ರವಾರ ದಿವಸ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಿದರು. ಯಾರ್ಯಾರು ಪೊಲೀಸರು ಗಾಯಾಳುಗಳಾಗಿದ್ದಾರೆ, 118 ಜನ ಗಾಯಾಳುಗಳಾಗಿದ್ದಾರೆ. ಒಬ್ಬರು ಜೀವನ್ ಮರಣ ಹೋರಾಟ, ಪಾಪ ಬದುಕೋದು ಉಳೋದು ಕಷ್ಟ ಇದೆ. ಬಹಳಷ್ಟು ಜನ ಹತಾಶರಾಗಿದ್ದಾರೆ, ನೊಂದುಕೊಂಡಿದ್ದಾರೆ. ದೈಹಿಕ ವ್ಯಾಧಿಗಿಂತ, ದೈಹಿಕ ತಾಪತ್ರಯ ನೋವಿಗಿಂತ ಜಾಸ್ತಿ ಮಾನಸಿಕವಾಗಿ ಭಾಳಷ್ಟು ಜನ ಪೊಲೀಸರು ಆಘಾತಗೊಂಡಿದ್ದಾರೆ. ಅವ್ರು ಬೇಕಾದಷ್ಟು ಇಂಥ ಹೋರಾಟಗಳನ್ನು ನೋಡಿರ್ತಾರೆ, ಪ್ರತಿಭಟನೆ ನೋಡಿರ್ತಾರೆ, ಲಾಠಿ ಚಾರ್ಜ್ ನೋಡಿರ್ತಾರೆ, ಹೊಸದಲ್ಲ ಅವರಿಗೆ. ಆದರೆ ಇದಕ್ಕೆ ಸರ್ಕಾರ ನೀಡಿದಂಥ ಸಮಜಾಯಿಷಿ ಮತ್ತು ಸರ್ಕಾರ ತಮಗೆ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರು ಅನ್ನೋಂಥ ಮುಂಜಾಗರೂಕತಾ ಸ್ಥಿತಿ ಇದೆಯಲ್ಲ, ಅದರ ಬಗ್ಗೆ ಅವ್ರಿಗೆ ಅಸಹನೀಯವಾದಂಥ ಕೋಪ ಒಳಗಡೆ ಇದೆ. ಏನೇ ಅಂದರೂ ಯುವಕರು ಅವ್ರಿಗೆ ಹೊಡಿಬೇಡಿ ಅಂತ ಸರ್ಕಾರ ಹೇಳುತ್ತೆ. ಆದ್ದರಿಂದ ಅವರು ಬಾಯಿ ಮುಚ್ಕೊಂಡು ಸುಮ್ಮನಿದ್ರು. ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ. ಅವರು RAF ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಗಾರ್ಡ್ಗಳಾಗಿರ್ಬೋದು, ಯಾರೇ ಇರ್ಬೋದು, ಅವ್ರ ಹತ್ರ ಬಂದು ಹಿಂಗೆ ಕೈ ಮಾಡ್ತಾರೆ. ಭಾಳ ಕೆಟ್ಟದಾದಂಥ ಇದು. ಆದರೂ ಅವ್ರು ಏನು ಮಾತಾಡಲ್ಲ. ನೀಲಿ ಡ್ರೆಸ್ ಹಾಕ್ಕೊಂಡು ಎದುರಿಗೆ ಒಂದು ಹುಡುಗಿ ಬಂದು ಆತನನ್ನು ಇನ್ಸಲ್ಟ್ ಮಾಡಿ ಮಾಡ್ತಾಳೆ, ಮತ್ತೊಬ್ಬ ಬಂದು ಹಿಂಗೆ ಮುಖದ ಮೇಲೆ ಕೈ ಮಾಡ್ತಾಳೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ನಿರ್ಭಾವುಕರಾಗಿ ನಿಲ್ಲಬೇಕು ಅಂತ ಅವ್ರಿಗೆ ಆದೇಶ ಅಲ್ಲ, ಆಜ್ಞೆ. ಇಲ್ಲದೆ ಹೋದರೆ ಯಾವುದೇ ಒಬ್ಬ ಪೊಲೀಸು ತಾನು ಡ್ರೆಸ್ ಹಾಕ್ಕೊಂಡ ತಕ್ಷಣ ಡ್ರೆಸ್ಸಿನ ಮರ್ಯಾದೆಗಾದರೂ 2 ಕಪಾಳಕ್ಕೆ ಬೀಸ್ತಾನೆ. ನೀನು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾಯಿಲ್ಲ, ನಿನ್ನ ಕೆಲಸ ಪ್ರತಿಭಟನೆ ಮಾಡೋದು, ನಿನ್ನ ಕೆಲಸ ರಾಜೀನಾಮೆ ಕೇಳೋದು, ಬಂದು ನನ್ನ ಇನ್ಸಲ್ಟ್ ಮಾಡೋದಲ್ಲ. ನಾನು ಪೊಲೀಸು ಮನುಷ್ಯ ಇರ್ಬೋದು, ಆದರೆ ಡ್ರೆಸ್ಸಿಗೆ ಗೌರವ ಇದೆ, ಡ್ರೆಸ್ಗೆ ಅವಮಾನ ಮಾಡಿದೆಯಾ ಅಂತ 2 ಬಿಡ್ತಾನೆ, ಇಲ್ಲ ಲಾಠಿ ಹೊಡಿತಾನೆ. ಅದು ಯಾವುದನ್ನು ಒಬ್ಬರೂ ಮಾಡಲಿಲ್ಲ. ನೀವು ಯಾವುದೇ ವಿಡಿಯೋವನ್ನು 25 ದಿವಸ ನೋಡಿ, ಪ್ರತಿಭಟನೆಯ ಜುಲೈ 20 ಬಿಟ್ಟರೆ ಬಾಕಿ ಎಲ್ಲ ದಿವಸ ನೋಡಿ. ಯಾವ ದಿವಸವೂ ಕೂಡ ಒಬ್ಬನೇ ಒಬ್ಬ ಪೊಲೀಸು, ಒಬ್ಬನೇ ಒಬ್ಬ ಪ್ರತಿಭಟನೆಕಾರನಿಗೆ ಒಂದೇ ಒಂದು ಶಬ್ದವನ್ನು ಮಾತಾಡಿದ ವಿಡಿಯೋ ನಂಗೆ ತೋರಿಸಿ. ಯಾರೂ ಮಾಡಿಲ್ಲ. ಯಾಕೆಂದರೆ ಆ ರೀತಿ ಕಟ್ಟಾಜ್ಞೆ ಅವ್ರಿಗಿತ್ತು. ಅತ್ಯಂತ ದಯನೀಯವಾದ ಸ್ಥಿತಿಯಲ್ಲಿ ನಮ್ಮ ಪೊಲೀಸರು ಈ ಬಾರಿ ಕೆಲಸ ಮಾಡಿದ್ದಾರೆ.
ಮಾಡಿದ ಸರಿನಾ ತಪ್ಪ ನೀವು ಆಲೋಚನೆ ಮಾಡಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಿಮಗೂ ಬುದ್ಧಿ ಕೊಟ್ಟಿರ್ತಾನೆ ದೇವರು, ನಿಮಗೂ ಅದನ್ನು ಮತಿಸುವ ಶಕ್ತಿ ಕೊಟ್ಟಿದ್ದಾನೆ, ನೀವು ಅದರ ಬಗ್ಗೆ ಯೋಚನೆ ಮಾಡಿರ್ತೀರಿ ಸರಿನಾ ತಪ್ಪ ಅಂತ. ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಗೌರವಿಸೋಣ. ಈ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆ ಅವ್ರದ್ದು, ಏನು ಎರಡು ಮಾತೇ ಇಲ್ಲ ಅದರಲ್ಲಿ. ಯಾರೂ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಲಾಗದ ಇತಿಹಾಸ ಪುಟದಲ್ಲಿ ಚಿರಸ್ಥಾಯಿಯಾಗಿ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂಥ ಕಾಲಘಟ್ಟ ಎಲ್ಲವೂ ಸರಿಯೇ. ಆದರೆ ಈ ಘಟನೆಗಳು, ಈ ಅಪಸವ್ಯಗಳನ್ನು ನಾವು ಚರ್ಚೆ ಮಾಡದೆ ಹೋದರೆ ಹೇಗೆ? ನರೇಂದ್ರ ಮೋದಿಯವರು ಮುಂಚೆ ಭಾಷಣಕ್ಕೆ ಬರ್ತಾರೆ. ನನಗೆ ಒಂದು ಕಾಲಘಟ್ಟ ಇತ್ತು, ನನಗೆ ಅಮಿತಾಬ್ ಬಚ್ಚನ್ ಅವರು ತುಂಬ ಇಷ್ಟ. ಬುಧವಾರ ದಿವಸ ಶುಕ್ರವಾರ ದಿವಸ ಚಿತ್ರಹಾರ ಅಂತ ಬರೋದು ದೂರದರ್ಶನದಲ್ಲಿ, ಅರ್ಧ ಗಂಟೆ ಹಾಡು, ಅದರಲ್ಲಿ ಅರ್ಧ ಗಂಟೆ ಹಿಂದಿ ಹಾಡುಗಳನ್ನು ತೋರಿಸೋದು. ಮಧ್ಯೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಬರೋ ನಮ್ಮ ಭಾಳ ಕಿರಿಕಿರಿ ಆಗೋದು, ಒಂದು ಹಾಡು ಮಿಸ್ ಆಗಿಬಿಡುತ್ತೆ ಅಂತ. ಪ್ರತಿ ಬುಧವಾರ ಶುಕ್ರವಾರ ಸಂಜೆ 8 ಗಂಟೆಗೆ ಎಲ್ಲಿಯೂ ಹೋಗಲಾರ್ದೆ ಟಿ ವಿ ಮುಂದೆ ಕಾಯ್ತಿದ್ದೆ. ಯಾಕೆಂದರೆ ಅಮಿತಾಬ್ ಬಚ್ಚನ್ ಯಾವುದಾದ್ರು ಹಾಡು ಬಂದುಬಿಟ್ರೆ ನೋಡಬೇಕು ಅನ್ನೋಂಥ ತವಕ ನಮಗೆ, ಅಂಥ ಅಭಿಮಾನದ ಪರಾಕಾಷ್ಠೆ, ದೊಡ್ಡ ಫ್ಯಾನು. ಮುಂದೆ ಕಾಲಘಟ್ಟದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಮಿತಾಬ್ ಬಚ್ಚನ್ ಹಾಡುಗಳು ಬರ್ಲಿಕ್ಕೆ ಶುರುವಾದವು, ಸಿನಿಮಾಗಳು ಬರ್ಲಿಕ್ಕೆ ಶುರುವಾದವು. ಅವರು ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಬಂದರು, ಪ್ರತಿ ದಿವಸ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅಮಿತಾಬ್ ಬಚ್ಚನ್ ಹಾಡು ಟಿ ವಿನಲ್ಲಿ ಬಂದಿದೆ, ಬಡಿ ಇರಲಿ ಬಿಡು ಅಂತ ಸ್ವತಃ ಹೋಗಿ ಕೌನ್ ಬನೇಗಾ ಕರೋಡ್ಪತಿಗೆ ಹೋಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅರೇಂಜ್ ಮಾಡಿದ್ರಿಂದ ಹೋಗಿ ಅಮಿತಾಬ್ ಬಚ್ಚನ್ ಭೇಟಿಯಾಗಿ ಬಂದವು. ನಾನು ಅದ್ರ ಫೋಟೋ ಹಾಕಿದ್ದೀನಿ ನೋಡಿ ಇಲ್ಲಿ. ಅಷ್ಟು ನನಗೆ ಅಭಿಮಾನ. ಆತ ತನ್ನ ಬೆಲೆಯನ್ನು, ಆತ ಅಮೂಲ್ಯ. ನಮಗೆ ಆತನ ಬಗ್ಗೆ ಇದ್ದಂಥ ಹುಚ್ಚು ಕಡಿಮೆ ಆಗಿದ್ದು ಯಾವಾಗ ಅಂದರೆ ಕಂಡು ಕೂಡಲೇ ಸಿಕ್ಕೂಡಲೇ. ನರೇಂದ್ರ ಮೋದಿ ಅವರು 8 ಗಂಟೆಗೆ ಬಂದ್ಬಿಡೋರು, ಮೋದಿ ಕಾಕ 8 ಗಂಟೆಗೆ ನರೇಂದ್ರ ಮೋದಿ ಬಂದಿದ್ದಾರೆ ಅಂದರೆ ಪುಳಕ ನಮ್ಮಲ್ಲಿ ಏನು ಹೇಳ್ಬಿಡ್ತಾರೆ ಇವತ್ತು, ಏನ್ರಿ ನರೇಂದ್ರ ಮೋದಿ ಮಾತಾಡ್ತಾರೆ, ಇಡೀ ದೇಶ ಕಾಯ್ಕೊಂಡು ಕೊಡೋದು. ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಬರ್ತಾರೆ. ಇದೇ ದೇಶದಲ್ಲಿ ಇದೇ ಕಾಲಘಟ್ಟದಲ್ಲಿ ಭಾಳ ಹಿಂದೆ ಅನ್ನೋದು ಮೊನ್ನೆ ಈಗ ಇದ್ದಕ್ಕಿದ್ದ ಹಾಗೆ ಜಂಜಿ ಅಡ್ಡಾನಲ್ಲಿ ಅವ್ರು ಕಾಲಿಟ್ಟಿದ್ದಾರೆ. 3ನೇ ಸಲನೋ 4ನೇ ಸಲನೋ ಮೊನ್ನೆ ಶುಕ್ರವಾರ ಬಂದಿದ್ದು. ಅವರೇ ಮೊಬೈಲ್ ಆನ್ ಮಾಡ್ಕೋತಾರೆ, ಅವರೇ ಆಫ್ ಮಾಡ್ತಾರೆ. ಒಂದೇ ಸಲ ಜಂಜಿ ಫೀಲ್ಡಿಗೆ ಅವ್ರು ಬಂದಾಗ ಪುಳಕ ಮಿಲಿಯನ್ಸ್ ಆಫ್ ವ್ಯೂಸು, ಎಲ್ಲ ಆಲ್ಗಾರಿದಮ್ಸ್ ಎಲ್ಲ ಬ್ರೇಕ್ ಆಗ್ಬಿಟ್ಟು ಆ ಮಟ್ಟಿನ ರೀಚ್. ಏನ್ರಿ ನರೇಂದ್ರ ಮೋದಿ ಇಷ್ಟೊಂದು. ಮೊದಲೇದಾಗಿ ಅದು ಆ ಹುಡುಗರ ಅಡ್ಡೆ, ಅದು ಅಲ್ಲಿ ಹಾಡು ಹೇಳ್ತವೆ, ಏನೇನೋ ಮಾಡ್ತವೆ, ಮಾಡಲಿ, ಅವರು ವಯಸ್ಸು ಮಾಡ್ತಾರೆ, ಮಾಡಲಿ. ಅವ್ರ ಜೊತೆ ನಾವು ಬೆರಿತೀವಿ ಅನ್ನೋಂಥ ನಿರೀಕ್ಷೆ ಇದೆಯಲ್ಲ, ಅದು ಸಾಧ್ಯ ಇಲ್ಲ. ಅದು ಅವ್ರು ನಮ್ಮನ್ನು ಸೇರಿಸ್ಕೊಳ್ಳಲ್ಲ. ನಮ್ಮ ಹಲ್ಲಿನ ಬಗ್ಗೆ ಮಾತಾಡ್ತಾರೆ, ನಾವು ಮುಖ ಹಿಂಗು ಮಾಡಿದ್ರ ಬಗ್ಗೆ ಟೀಕೆ ಮಾಡ್ತಾರೆ, ಅಸಹ್ಯವಾಗಿ ನಮ್ಮನ್ನು, ನಮ್ಮ ಭಂಗಿಯನ್ನು ಚರ್ಚೆ ಮಾಡ್ತಾರೆ, ಅದನ್ನು ಅಪಹಾಸ್ಯ ಮಾಡ್ತಾರೆ. ಒಬ್ಬರಲ್ಲ, ಎಲ್ಲರೂ ಸಾಮೂಹಿಕವಾಗಿದೆ. ಅವನೋ ಒಬ್ಬ ಸ್ಟೇಜ್ ಮೇಲೆ ನಿಂತು ಹೇಳ್ದ ಅಂತಲ್ಲ, ಅವ್ರಿಗೆ ಆಗಲ್ಲ. ಅದು ನಮ್ಮ ಖಾಸಗಿ ಕ್ಷೇತ್ರಕ್ಕೆ ನೀವು ಬರಬೇಡಿ ಅಂತ ಅವ್ರು ಹೇಳ್ತಾರೆ. ನಾನು ಇಷ್ಟು ವರ್ಷ ಇನ್ಸ್ಟಾಗ್ರಾಮಲ್ಲಿ ಇರಲಿಲ್ಲ, ಈಚೆಗೆ ಶುರು ಮಾಡಿದ್ದೀನಿ. ಐ ಆಮ್ ಜೋಶಿ ಅಂತ ಒಂದು ಸ್ಲಾಟಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ 7 ಗಂಟೆಗೆ 2 ನಿಮಿಷ ಮಾತಾಡ್ತೀನಿ, 2 ಅಥವಾ 3 ನಿಮಿಷ ಒಂದು ಮಾರಲ್ ಸ್ಟೋರಿ ಹೇಳ್ತೀನಿ. ಕೇಳೋರು ಕೇಳ್ತಾರೆ, ಕೇಳಿದವ್ರು ಕೇಳಲ್ಲ. ಜನಜಿ ನೋಡ್ತಾರೆ ಅಂತ ನನಗೇನು ಅಪೇಕ್ಷೆ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ನಮ್ಮದೊಂದು ಫುಟ್ ಪ್ರಿಂಟ್ ಇರಲಿ ಅಂತ ಮಾಡ್ತಾಯಿದ್ದೀನಿ. ನಾನು ಹೋಗಿ ಅಲ್ಲಿ ಅಣಕ ಆಡೋದು, ಡ್ಯಾನ್ಸ್ ಮಾಡೋದು, ಅವ್ರ ಥರ ವರ್ತಿಸೋದು, ಅವ್ರ ಥರ ಹಿಂಗೆ ಮುಖ ಮಾಡೋದು, ಶಾರ್ಟೆ ಮಾಡೋದು, ಅವೆಲ್ಲ ಮಾಡಲ್ಲ. ನಂದು ಅಲ್ಲ ಅದು. ಅವರು ನನ್ನ ವಯಸ್ಸಿಗೆ ಬರ್ತಾರೆ, ಅವರು ನನ್ನ ಸವಾಲುಗಳನ್ನೇ ಎದುರಿಸ್ತಾರೆ. ನನಗಿರುವ ಧೃತಿ, ನನಗಿರುವ ಶಕ್ತಿ, ನನಗಿರುವ ಆತ್ಮವಿಶ್ವಾಸ ಅವ್ರಿಗೆ ಇರೋದಿಲ್ಲ. ಏಕೆಂದರೆ ಅವ್ರಿಗೆ ಹುಟ್ಟುತ್ತಾನೋ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೀವಿ. ನಾವು ಹೋಟೆಲ್ ಬುಕ್ ಮಾಡ್ಬೇಕಂದ್ರೆ ನಂಬರ್ ಹುಡುಕಿ ಮಾಡಿ, ಆ ಹೋಟೆಲ್ ಇದನ್ನು ಮಾಡಿ, ಫೋನ್ ಮಾಡಿ ಕೇಳಿ ಬುಕ್ ಮಾಡ್ತೀವಿ. ಈಗ ಆನ್ಲೈನಲ್ಲಿ ಟಕ್ ಅಂತ ಬುಕ್ ಮಾಡ್ತಾರೆ. ರೈಲ್ವೆ ಸ್ಟೇಷನ್ ಇಲ್ಲ, ಆನ್ಲೈನಲ್ಲಿ ಎಲ್ಲವೂ ಕೈಗೆ ರೆಡಿಮೇಡ್ 2 ಮಿನಿಟ್ಸ್ ನೂಡಲ್ ಜೀವನವನ್ನು ಅವ್ರು ಕೊಟ್ಟಿದ್ದೀವಿ. ಅವರು ಸಮಾಜಕ್ಕೆ ಬರ್ತಾರೆ. ಈಗ ಅವ್ರು ಮಂಗನ ಥರ ಆಟ ಆಡ್ತಾ ಇರ್ತಾರೆ. ನಮ್ಗೆ ಭಾಳ ಖುಷಿ ಆಗುತ್ತೆ, ನನ್ನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ. ಅವ್ರಿಗೆ ಅತಿ ದೊಡ್ಡ ಸಂಕಷ್ಟ ಯಾವಾಗ ಗೊತ್ತಾ ಯುವಜನರಿಗೆ ಇವತ್ತು? ಯಾವ್ದು ಹೇಳಿ ನೋಡೋಣ. ವ್ಯೂಸ್ ಬರಲಿಲ್ಲ ಅಂದ್ರೆ ಹುಚ್ಚಾಗ್ಬಿಡ್ತಾರೆ ಅವರು, ಶೇರ್ ಆಗಲಿಲ್ಲ ಅಂದ್ರೆ ಹುಚ್ಚಾಗ್ಬಿಡ್ತಾರೆ, ರೀಚ್ ಆಗಲಿಲ್ಲ ವಿಡಿಯೋ ಅಂದ್ರೆ ಅವ್ರಿಗೆ ಅತಿ ದೊಡ್ಡದಾದಂಥ ಸವಾಲು ಅವ್ರ ಜೀವನದಲ್ಲಿ. ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾರೂ ನೋಡ್ತಾ ಇಲ್ಲ ನನ್ನ ಅಂತ. ಅವ್ರ ವ್ಯೂಸ್ ಬರ್ತಾ ಇರಬೇಕು, ಶೇರ್ ಆಗ್ತಾ ಇರಬೇಕು, ಅಲ್ಗಾರಿದಮ್ ಅವ್ರು ಹೇಳ್ದಂಗೆ ಕೇಳ್ತಾ ಇರಬೇಕು. ಇಲ್ಲ ಅಂದ್ರೆ ಅಪ್ಸೆಟ್ ಆಗ್ತಾರೆ. ಅವರ ಸ್ನೇಹಿತರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ. ಅಂಥದ್ದೊಂದು ಜನಾಂಗ ಇವತ್ತಿದೆ. ಅದು ನಾವು ಹೋಗಿ ಅವ್ರನ್ನ ಓಲೈಸ್ಕೋತೀವಿ, ನಮ್ಮನ್ನು ಇಷ್ಟಪಡೋ ಹಾಗೆ ಮಾಡ್ತೀವಿ, ಅವರೆಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡ್ತೀವಿ. ಅವ್ರ ಅಪ್ಪ ಅಮ್ಮ ಅವ್ರನ್ನ ಕ್ಷಮಿಸಿದ ಕೂಡಲೇ ನಮಗೆ ಮತದಾರರಾಗಿಬಿಡ್ತಾರೆ ಅಂದ್ಕೊಳ್ಳೋದಿದೆಯಲ್ಲ, ಅದು ಹೇಗಿದೆ ಅಂದರೆ ಮುಲಾಯಂ ಸಿಂಗ್ ಯಾದವ್ಗೆ ಪದ್ಮ ಪ್ರಶಸ್ತಿ ಕೊಟ್ಟ ಹಾಗಿದೆ ಅದು. ಅಥವಾ ಆ ಪ್ರಶಸ್ತಿ ಕೊಟ್ಟಿದ್ರಿಂದ ಯಾದವರ ಮತಗಳು ನಮಗೆ ಬೀಳ್ತವೆ ಅಂತ ಅಂದ್ಕೊಳ್ಳುವಷ್ಟು ಭ್ರಮದಾಯಕ ಅದು. ನರೇಂದ್ರ ಮೋದಿ ಆಗಿರಬೇಕು ಅನ್ನೋದು ನನ್ನ ಆಸೆ. ದೇವರನ್ನು ನಾವು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತೀವಿ, ಪ್ರಯಾಸಪಟ್ಟು ಹೋಗ್ತೀವಿ. ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತೀವಿ, ಜೋಡು ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ದರ್ಶನ ತೊಗೋತೀವಿ, ಪ್ರಯಾಸಪಟ್ಟು ತೊಗೋತೀವಿ. ಅದಕ್ಕೆ ದೇವ್ರಿಗೆ ಬೆಲೆ ಜಾಸ್ತಿ. ದೇವ್ರು ನಮ್ಮ ಮನೆ ಮುಂದೆ ವಾಕಿಂಗ್ ಬಂದುಬಿಟ್ರೆ ತಿರುಪತಿ ತಿಮ್ಮಪ್ಪ
ದಿನ ಬರ್ತಾನೆ ರೀ, ನಾಳೆ ನೋಡಿದ್ರಾಯ್ತು, ಏನು ನೈವೇದ್ಯ ಇಡ್ಬೇಕಂತೇನು ಇವತ್ತೇನು ಮಾಡಿಲ್ಲ ನಾವು ಪ್ರಯಾಸಪಟ್ಟು ನಮ್ಗೆ ಅವ್ರು ಸಿಗಬೇಕು. ಅವಾಗ ಬೆಲೆ. ನಿಮ್ಮ ಅಂತಃಕರಣ, ನಿಮ್ಮ ದಯಾಮಯ ಗುಣ, ನಿಮ್ಮ ಧಾರಾಳತನ ಎಲ್ಲವೂ ಸರಿ. ಆದರೆ ಹೊಡೆತದಿಂದ ಪೊಲೀಸರ ಕುಟುಂಬಗಳು ಯಾವ ರೀತಿ ನರಳ್ತಾ ಇದ್ದಾವೆ ಅನ್ನೋದು ಕೂಡ ಗಮನಿಸಬೇಕು. ಎರಡನೇದ್ದು, ಯಾವುದೋ ಒಂದು 100-150 ಜನ ಬೈದಿದ್ದನ್ನು ಕ್ಷಮಿಸುವ ಮೂಲಕ ಇಡೀ ದೇಶಕ್ಕೊಂದು ಸಂದೇಶ ರವಾನೆ ಆಗುತ್ತೆ. ಆ 150 ಜನ ಕೇಸು ಹಾಕಿದ್ರು ಹಾಕ್ತಿದ್ರು ನಮಗೇನು ವ್ಯತ್ಯಾಸ ಆಗಲ್ಲ. ದೇಶಕ್ಕೊಂದು ನರೇಟಿವ್ ಪಾಸ್ ಆಗಿದೆ. ದೇಶದಲ್ಲಿ ನರೇಂದ್ರ ಮೋದಿಗೆ ಬೈಬಹುದು ನಾವು ಅನ್ನುವಂಥ ಒಂದು ನರೇಟಿವ್ ಈಗ ಸೃಷ್ಟಿಯಾಗಿದೆ. ಏನು ಬೇಕಾದ್ರೂ ಅನ್ಬೋದು ನಾವು ಅಂತ. ಅದನ್ನು ತೊಡೆಯಲಿಕ್ಕೆ ಮಾಡಿದಂಥ ಕ್ರಮ ಏನು ಅದನ್ನ ಹೇಳಿ ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಹೋಗುವುದಕ್ಕಿಂತ ಮುಂಚೆ ಒಂದೇ ಒಂದು ನಿಮಿಷದ ಕತೆ ಹೇಳಿ ಭಾನುವಾರದ ಹರಟೆಯನ್ನು ಮುಗಿಸ್ತೀನಿ. ಕೃಷ್ಣ ಬಲರಾಮ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಒಂದೇ ನಿಮಿಷದ ಕತೆ, ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ದಟ್ಟವಾದ ಕಾಡು, ನಿಗೂಢವಾದ ಕಾಡು, ನಿಶಾಚರ ರಾತ್ರಿ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ನಿದ್ದೆ ಬಂದುಬಿಡುತ್ತೆ. ಬಲರಾಮ ಕೃಷ್ಣ ಮಾತಾಡ್ಕೋತಾರೆ. ಫಸ್ಟು ಒಂದು ಹಾಫ್ ನೀ ಮಲ್ಕೋ, ಇನ್ನು ಹಾಫ್ ನಾ ಮಲ್ಕೋತೀನಿ. ಕೃಷ್ಣ ಮೊದಲು ನೀ ಮಲ್ಕೋ ಅಂತಾನೆ ಬಲರಾಮ. ಕೃಷ್ಣ ಆರಾಮಾಗಿ ಮಲ್ಕೋತಾನೆ. ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡದಾದಂಥ ರಾಕ್ಷಸ ಇವನೆದ್ರಿ ಪ್ರತ್ಯಕ್ಷ ಆಗಿಬಿಡುತ್ತೆ ಬಲರಾಮದ್ರೆ. ಬಲರಾಮಗೆ ಶಾಕ್ ಆಗ್ಬಿಡುತ್ತೆ, ಆಘಾತ, ಏರಿಯೋ ರಾಕ್ಷಸ ಬಂದ್ಬಿಟ್ಟು. ಕೃಷ್ಣ ನೋಡಿದ್ರೆ ಮಲಗಿದಾನೆ, ಏನು ಮಾಡೋದೀಗ ಅಂತ. ಅದು ಗಹಗಹಿಸಿ ನಗ್ಲಿಕ್ಕೆ ಶುರು ಮಾಡುತ್ತೆ. ಏನು ನನ್ನ ಟೆರಿಟರಿಗೆ ನೀವು ಬಂದಿದ್ದೀರಲ್ಲ, ಏನು ನನ್ನ ಅನುಮತಿ ತೊಗೊಂಡಿದ್ರಾ ನೀವು? ಈತನ ಏನು ಮಾಡ್ಲಿಕ್ಕೆ ಗೊತ್ತಲ್ಲ, ಗರ ಬಡಿದ ಹಾಗೆ ಆಗ್ಬಿಡ್ತಾನೆ. ಈತ ಎಷ್ಟೆಷ್ಟು ಹೆದರ್ಲಿಕ್ಕೆ ಶುರು ಮಾಡ್ತಾನೆ ಅಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಶುರು ಮಾಡ್ತಾನೆ. ಅದು ನಗ್ತಾ ಇರುತ್ತೆ. ನಕ್ಕ ಹಾಗೆಯೂ ಈತ ಗಾಬರಿ ಆಗ್ತಿರ್ತಾನೆ. ಈತ ಗಾಬರಿ ಆದ ಹಾಗೆಯೂ ಅದು ದೊಡ್ಡದಾಗ್ತಾ ಇರುತ್ತೆ ಪ್ರಪೋರ್ಷನೇಟಾಗಿ. ಕೃಷ್ಣನನ್ನು ಎಬ್ಸೋ ಹಾಗಿಲ್ಲ, ಹಂಚಿಕೊಂಡಿದ್ದಾರೆ ಇಬ್ಬರು. ಕೃಷ್ಣನಿಗೆ ಏನೋ ಸೌಂಡ್ ಆಯ್ತು ಅಂತ ಎಚ್ಚರ ಬಿಡುತ್ತೆ. ಪ್ರಜ್ಞೆ ತಪ್ಪಿ ಈ ಕಡೆ ಮಲ್ಕೊಂಡ್ಬಿಟ್ಟಿದ್ದಾನೆ ಬಲರಾಮ. ಕೃಷ್ಣ ಎದ್ದ ಎದುರುಗಡೆ ನೋಡ್ತಾನೆ, ಆಕಾಶಕ್ಕೆ ತಲೆ ಮಾಡಿ ನಿಂತಂಥ ಬೇತಾಳ ರಾಕ್ಷಸ. ಹೇಯ್, ಏನು ನನ್ನ ಟೆರಿಟರಿ ಬಂದುಬಿಟ್ಟಿದ್ಯಾ ನೀನು? ಯಾವುದು ಈ ಟೆರಿಟರಿ? ನಾನು ಹೋಗ್ತಾ ಇದ್ದೆ, ಬಂದು ಏನು ಸಮಸ್ಯೆ ಹೇಳು, ಏನು ಸಮಾಚಾರ ಹೇಳು, ಅನುಮತಿ ತೊಗೋಬೇಕು ನನ್ನ ಹತ್ರ ಬರ್ಬೇಕು, ತಿಂದು ಬಿಡ್ತೇನೆ ನಾನೇನು ತಿಂತೀಯ, ನೀನು ತಿನ್ನಕ್ಕೆ ನಿನಗೆ ತಾಕತ್ತಿದೆಯಾ, ನೀನು ಯಾರಯ್ಯ ಅಂತ ಅರ್ಧ ಖುಷಿ ಅತ್ತೆ ಅದು. ಇಲ್ಲ ಬಂದೆ ನಾನು, ಎಲ್ಲಿ ಬರ್ತೀಯ, ಬಂದು ಏನು ಮಾಡ್ತೀಯ ಅಂತ ಇನ್ನು ಅರ್ಧ ಖುಷಿ. ಕೊನೆಗೆ ಎಷ್ಟಾಗ್ಬಿಡತ್ತೆ ಅಂದರೆ ಅದು ಆತನ ಅಂಗೈಯಲ್ಲಿರುತ್ತೆ. ಅಷ್ಟೊತ್ತಿಗೆ ಬಲರಾಮಿಗೆ ಎಚ್ಚರ ಬಿಡುತ್ತೆ. ಏನೋ ಮಾತುಕತೆ ನಡೀತಾನೆ. ನೋಡ್ತಾ, ರಾಕ್ಷಸ ಇತ್ತಲ್ಲ, ಎಲ್ಲಿ ಹೋದವನು ಅಂತ ಬಲರಾಮ ಎದ್ದು ಸುತ್ತಲೂ ನೋಡ್ತಾನೆ. ನೋಡಿ ಇಲ್ಲಿದೆ ಅಂತ, ಕೈಯಲ್ಲಿದೆ ನೋಡ್ತಾ. ಹೆಂಗಿದವನು? ನೀನು ಹೆದರ್ಕೊಂಡೆ, ಅದು ಬೆಳೀತು. ನಾನು ಎದುರಿಸಿದೆ, ಅಂಗೈಯಲ್ಲಿ ಬಂದು ಕೂತು. ಜೀವನದಲ್ಲಿ ಸಮಸ್ಯೆಗಳು ಹಾಗೆಯೇ. ನಾವು ಹೆದರಿದಷ್ಟು ಅದು ಬೆಳೀತಾ ಹೋಗುತ್ತೆ. ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದಷ್ಟು ಅದು ಕರತಲ ಮೂಲಕ ಕೈಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಆಕ್ಷೇಪ ಇದ್ದರೆ ಖಂಡಿತವಾಗಿ ಕೆಳಗಡೆ ತಿಳಿಸಿ. ಏಕೆಂದರೆ ನನ್ನದು ಕೆಲವು ಸಲ ತಪ್ಪಾಗ್ಬೋದು. ತಪ್ಪಾಗಬಾರ್ದು ಅಂತೇನಿಲ್ಲ. ನನ್ನ ಮನಸ್ಥಿತಿಯನ್ನು ಹೇಳಿದ್ದೇನೆ. ತಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.